ಹೆಲೋ ವಿವರ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜೋಳದ ರೊಟ್ಟಿ ಬಗ್ಗೆ ವಿಡಿಯೋ ಮಾಡಿ ಹಾಕು ಅಂತ ಹೇಳಿ ನಂಗೆ ಭಾಳ ಜನ ಫ್ರೆಂಡ್ಸ್ ಕೇಳ್ಕೊಂಡಿದ್ರು. ಬಟ್ ನನಗೆ ಮಾಡೋಕ್ಕಾಗಿರಲಿಲ್ಲ ಇಷ್ಟು ದಿನ. ಇವತ್ತು ವಿಡಿಯೋ ಮಾಡಿ ಹಾಕ್ತೀನಿ ಎಲ್ರಿಗೂ. ಇಲ್ಲಿ ಅಮೇರಿಕಾ ಒಳಗೆ ಜೋಳದ ರೊಟ್ಟಿ ಮಾಡೋದಂದ್ರೆ ಅಷ್ಟು ಈಸಿ ಅಲ್ಲ ರೀ. ಯಾಕಂದ್ರೆ ಸ್ಟಾಕ್ ಇದ್ದಿದ್ದು ಹಿಟ್ಟು ಸಿಗ್ತೈತಿ, ಪ್ಯಾಕೆಟ್ ಹಿಟ್ಟು ಸಿಗ್ತೈತಿ. ನಮ್ಮ ಕಡೆ ಆದ್ರೆ ನಾವು ಮಿಲ್ಲಿಗೆ ಹೋಗಿ ಗಿರ್ನಿಗೆ ಹೋಗಿ ಹಾಕಿಸ್ಕೊಂಬರ್ತೀವಿ ಹಿಟ್ಟು. ರೊಟ್ಟಿ ಆರಾಮಾಗಿ ಬಂದುಬಿಡ್ತಾವೆ. ಬಟ್ ಇಲ್ಲಿ ನಾನು ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಜೋಳದ ಹಿಟ್ಟು ತೊಗೊಂಬರ್ತೀನಿ. ಅದನ್ನು ಕೂಡ ಹೇಗೆ ಮಾಡಬೇಕು ಅಥವಾ ಜನರಲ್ಲಾಗಿ ಹೇಗೆ ಮಾಡಿದ್ರೆ ರೊಟ್ಟಿ ಚಲೋ ಬರ್ತೈತಿ ಅಂಥೇಳಿ ವಿಡಿಯೋ ಒಳಗೆ ತೋರ್ಸಾಕತ್ತೀನಿ. ನಮ್ಮ ಫ್ರೆಂಡು ಪ್ರಕೃತಿ ಅವ್ರ ಸಲುವಾಗಿ ಈ ವಿಡಿಯೋ ನಿಮಗಾಗಿ. ಜೋಳದ ರೊಟ್ಟಿ ನೋಡಿ ಮಾಡ್ಕೊಳ್ಳಿ, ನೀವು ಕೂಡ ತಿನ್ನಿ, ಹಾಗೆ ಎಂಜಾಯ್ ಮಾಡಿ. ಇಷ್ಟು ದಿನವೂ ನನಗೆ ಸಪೋರ್ಟ್ ಮಾಡಿರಿ, ಹಂಗೆ ಮುಂದೆನೂ ಸಪೋರ್ಟ್ ಮಾಡ್ತೀರಿ ಅಂಥೇಳಿ ಭಾವಿಸ್ತೀನಿ, ನಂಬಿದ್ದೀನಿ. ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂದ್ರೆ ಕಾಳಿನ ಪಲ್ಯ ಅಥವಾ ಯಾವುದಾದ್ರೂ ಸೊಪ್ಪಿನ ಪಲ್ಯ. ನಾನಿವತ್ತು ಸಬ್ಬಸಿಗೆ ಸೊಪ್ಪು ಅಥವಾ ಸಬ್ಬಕ್ಕಿ ಸೊಪ್ಪು ಅಂತ ಕರೀತಾರಲ್ಲ, ಅದನ್ನು ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡೀನಿ. ಹಂಗೆ ಖಾರ ಏನಾರು ತಿನ್ನಬೇಕು ಅಂತೇಳಿ ಅನ್ನಿಸ್ತು. ಹಾಗಾಗಿ ಬದ್ನಿಕಾಯಿ ಫ್ರೈ ಮಾಡಿಬಿಟ್ಟು ಬದ್ನಿಕಾಯಿ ಚಟ್ನಿಯನ್ನು ಕೂಡ ನಾನು ಮಾಡತ್ತೀನಿ ಇವತ್ತು. ಕಾದಿರುವಂಥ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿನ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಬದನೆಕಾಯಿ ಮೆತ್ತಗಾದಮೇಲೆ ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ ಅವೆಲ್ಲ ಐಟಮ್ಸನ್ನು ಹಾಕೊಳ್ಳೋಣ. ಅದು ಫ್ರೈ ಆಗ್ತಾ ಇರಲಿ, ಈ ಕಡೆ ನಾವು ಪಟಾಫಟ್ ಅಂಥೇಳಿ ಪಲ್ಯನ ರೆಡಿ ಮಾಡ್ಕೊಂಬಿಡೋಣ. ಕಾದಿರುವಂಥ ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಇಂಗು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹಂಗೆ ಈರುಳ್ಳಿನೂ ಕೂಡ ನಾನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳತ್ತೀನಿ. ಸಬ್ಬಕ್ಕಿ ಸೊಪ್ಪಿನ ಪಲ್ಯ ವೆರಿ ಸಿಂಪಲ್. ಇದು 5 to 10 ಮಿನಿಟ್ಸಲ್ಲಿ ಆಗೋಗುತ್ತೆ. ಈಗ ಒಗ್ಗರಣೆ ಸ್ವಲ್ಪ ಫ್ರೈ ಆದಮೇಲೆ ನಾವು ಅದಕ್ಕೆ ಅರಿಶಿನ ಪುಡಿ ಹಾಗೆ ಉಪ್ಪು ಸೇರಿಸ್ಕೋತೀನಿ. ಲಾಸ್ಟಲ್ಲಿ ಕಟ್ ಮಾಡಿ ಇಟ್ಟುಕೊಂಡಂಥ ಸಬ್ಬಸಿಗೆ ಸೊಪ್ಪನ್ನು ಕೂಡ ಈಗ ಸೇರಿಸ್ತೀನಿ. ಈ ಸೊಪ್ಪಿನ ಪಲ್ಯಗೆ ತೊಗರಿ ಬೇಳೆಯನ್ನು ಕೂಡ ನಾವು ಸ್ವಲ್ಪ ಕುದಿಸ್ಕೊಂಬಿಟ್ಟು ಹಾಕೋಬಹುದು. ನಾನಿಲ್ಲಿ ಮಸೂರು ದಾಲನ್ನ ಒಂದು 5 ನಿಮಿಷ ನೆನೆಸಿಟ್ಟು ಆಮೇಲೆ ಅದನ್ನು ಪಲ್ಯಕ್ಕೆ ಹಾಕಿದ್ದೀನಿ. ಈಗ ನಾವು ಬದನೆಕಾಯಿ ಚಟ್ನಿಗೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಅದೆಲ್ಲನೂ ಸೇರಿಸ್ಕೊಂಡ್ಬಿಡೋಣ. ಇವಾಗ ನಮ್ಮ ಇವತ್ತಿನ ಸ್ಪೆಷಲ್ ಜೋಳದ ರೊಟ್ಟಿಯನ್ನು ಮಾಡುವಂಥ ಟೈಮು. ನೋಡಿರಿ, ಇಲ್ಲಿ ನೋಡತ್ತಿರಲ್ಲ, ಈ ಜೋಳದ ಹಿಟ್ಟನ್ನು ನಾನು ಬಳಸ್ತೀನಿ. ಜಲ್ಪೂರ್ ಅಂತ, ಜವಾರ್ ಫ್ಲೋರ್ ಅಥವಾ ಸೊರ್ಗಮ್ ಫ್ಲೋರ್ ಅಂತ ಬರೆದಿರ್ತಾರೆ. 2 LB ಪ್ಯಾಕು ಸಿಗುತ್ತೆ, 4 LB ಪ್ಯಾಕು ಸಿಗುತ್ತೆ. ಇದು ಬ್ರ್ಯಾಂಡನ್ನು ನಾನು ಯಾವಾಗಲೂ ಯೂಸ್ ಮಾಡ್ತೀನಿ. ಸೊ ನೀವು ಇದೇ ತೊಗೊಂಡು ಯೂಸ್ ಮಾಡಿದ್ರೂ ಒಳ್ಳೆಯದು. ಹಿಟ್ಟು ಫ್ರೆಶ್ ಆಗಿದ್ರೆ ಡೈರೆಕ್ಟಾಗಿ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸಾಕ್ರಿ, ರೊಟ್ಟಿ ಚಲೋ ಬರ್ತಿದ್ವು. ಬಟ್ ಇದು ಹಿಟ್ಟು ಭಾಳ ಸ್ಟಾಕಿಂದ ಇರ್ತೈತಿ. ಹಾಗಾಗಿ ನಾನು ಫಸ್ಟು ಸ್ವಲ್ಪ ಮುದ್ದೆನ ಮಾಡ್ಕೋತೀನಿ. ನಮ್ಮ ಕಡೆ ಅದನ್ನು ರೊಟ್ಟಿ ಜಿಗಟ್ ಅಂತೂ ಕೂಡ ಕರೀತಾರೆ. ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು. ಬೌಲ್ ಲೆಕ್ಕದಲ್ಲಿ ಹೇಳಬೇಕಂದ್ರೆ ಈ ಬೌಲಿಂದ ನಾನು 1.5 ಕಪ್ ನೀರನ್ನು ಈಗ ಹಾಕೋತೀನಿ. ನೀರು ಹಾಕ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ನೀರನ್ನು ಕುದಿಸ್ಕೋಬೇಕು. ಇವಾಗ ಚೆನ್ನಾಗಿ ನೀರು ಕುದಿ ಬಂದಿದೆ. ಇದಕ್ಕೆ ನಾವೀಗ ಜೋಳದ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಎಷ್ಟು ಪ್ರಮಾಣದಲ್ಲಿ ಅಂತ ಅಂದ್ರೆ, ಯಾವ ಬೌಲಿನಿಂದ ನಾವು ನೀರು ಹಾಕ್ಕೊಂಡಿವಲ್ಲ ಅದೇ ಬೌಲಿನಿಂದ 1 ಕಪ್ಪು ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಅಂದರೆ 1.5 ಕಪ್ಪಿಗೆ 1 ಕಪ್ಪು ಜಿಗಟನ್ನು ಅಥವಾ ಮುದ್ದೆ ಥರ ನಾವು ಅದನ್ನು ತಿರ್ಕೋಬೇಕು. ಬೇರೆ ಏನೂ ಹೊಸ ಟ್ರಿಕ್ ಇಲ್ಲ. ಮಾಮೂಲಿ ರಾಗಿ ಮುದ್ದೆನ ಹೆಂಗೆ ಗಂಟು ಇಲ್ಲದಂಗೆ ನಾವು ತಿರುತ್ತೀವಲ್ಲ, ಹಾಗೇ ಸೇಮು ಗಂಟಿಲ್ದಂಗೆ ಮುದ್ದೆನ ಮಾಡಿಟ್ಕೋಬೇಕು. ನೋಡಿ, ಯಾವುದೇ ರೀತಿಯ ಲಂಪ್ಸು ಅಥವಾ ಗಂಟು ಅಲ್ಲಿ ಇಲ್ಲದಂಗೆ ನಾವು ಚೆನ್ನಾಗಿ ತಿರ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಡೋಣ. ಇನ್ನು ಮುಂದೆ ನಾವು ಅದನ್ನೇನು ಮಾಡೋದು ಬೇಕಿಲ್ಲ, ಸೈಡಿಗೆ ಎತ್ತಿಡೋಣ. ತುಂಬ ಬಿಸಿ ಇರುತ್ತೆ, ಅದನ್ನು ಹಿಟ್ಟು ಜೊತೆ ಕಲಸೋಕ್ಕಾಗಲ್ಲ ಅಂತ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ಪೂರ್ತಿ ತಣ್ಣಗಲ್ಲ,
ಸ್ವಲ್ಪ ವಾರ್ಮ್ ಆಗೋವರೆಗೆ ನಾವು ಕಾಯೋಣ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಆ ಮುದ್ದೆನ ಡ್ರೈ ಹಿಟ್ಟು ಜೊತೆಗೆ ಇವಾಗ ನಾವು ಕಲಿಸ್ಕೋಬೇಕಾಗುತ್ತೆ. ನೋಡಿ, ಕೈಯಿಂದ ಮುಟ್ಟಿದ್ರೂ ಕೂಡ ನಮಗೆ ಬಿಸಿನೂ ಹತ್ತಬಾರ್ದು ಮತ್ತು ಪೂರ್ತಿ ತಣ್ಣಗೂ ಆಗಬಾರ್ದು. ಅದು ಹಾಗಿರಬೇಕಾದ್ರೆ ಡ್ರೈ ಹಿಟ್ಟಿನ ಜೊತೆ ನಾವು ಆ ಮುದ್ದೆನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೀರು ಹಾಕ್ಕೊಂಡಿದ್ವಲ್ಲ, ಅದೇ ಸೇಮ್ ಬೌಲನ್ನು ತೊಗೊಂಡ್ಬಿಟ್ಟು ಇವಾಗ ನಾನು 2ರಿಂದ 2.5 ಕಪ್ಪು ಡ್ರೈ ಜವಾರ್ ಪೌಡ್ರನ್ನು ಪ್ಲೇಟಿಗೆ ಹಾಕೋತಿದ್ದೀನಿ. ಡೈರೆಕ್ಟಾಗಿ ಕಲ್ಲಿನ ಫ್ಲೋರ್ ಇತ್ತಂದರೆ ಅದ್ರ ಮೇಲೇ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಂಬಿಡ್ಬೋದು. ಆದರೆ ಇಲ್ಲಿ ಫ್ಲೈವುಡ್ಡಿಂದ ಮಾಡಿರೋದು, ಅಲ್ಲಿ ಮೇಲ್ಗಡೆ ಪ್ಲಾಸ್ಟಿಕ್ ಕೋಟ್ ಇರುತ್ತೆ. ಹಾಗಾಗಿ ನಾನು ಡೈರೆಕ್ಟಾಗಿ ಹಾಕಲ್ಲ. ಯಾವುದೊಂದು ಪಾತ್ರೆಯಲ್ಲಿ ಕಲಸಿ ಅದೆಲ್ಲ ಫುಲ್ ತಣ್ಣಗಾದಮೇಲೆ ಆಮೇಲೆ ನಾನು ಫ್ಲೋರಲ್ಲಿ ರೊಟ್ಟಿನ ತಟ್ಕೋತೀನಿ. ಹಿಟ್ಟು ತಣ್ಣಗಾಗಿದೆ. ಇವಾಗ ಫ್ಲೋರ್ ಮೇಲೆ ಹಾಕ್ಕೊಂಡ್ಬಿಟ್ಟು ನಾನು ಚೆನ್ನಾಗಿ ಹಿಟ್ಟನ್ನು ನಾದ್ಕೋತೀನಿ. ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಹಿಟ್ಟನ್ನು ಹದವಾಗಿ ನಾದ್ಕೋಬೇಕು. ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾವು ನಾದ್ಕೋತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಇಲ್ಲಾಂದರೆ ತುಂಬ ಕಿರಿಕಿರಿ ಆಗುತ್ತೆ ರೊಟ್ಟಿ ಮಾಡೋದು. ನೋಡಿ, ನಿಮಗೆ ಕಾಣಿಸ್ತಾ ಇದೆ, ಹಿಟ್ಟು ಚೆನ್ನಾಗಿ ಒಂದು ಕಡೆ ಸೇರ್ತಾ ಇದೆ. ಹಾಗೆ ಸ್ವಲ್ಪ ಸಾಫ್ಟಾಗಿರಬೇಕು ಚಪಾತಿಗಿಂತಲ. ತುಂಬ ನೀರು ಹಾಕಿ ತೆಳ್ಳಗೂ ಮಾಡಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಹೀಗೆ ಸಾಫ್ಟಾಗಿ ಹಿಟ್ಟು ಇರಬೇಕು. ತಟ್ಟಿದರೆ ರೊಟ್ಟಿ ತಾನೇ ರೌಂಡ್ ಶೇಪಲ್ಲಿ ಬರುತ್ತೆ ಈ ಥರ ಹಿಟ್ಟಿದ್ರೆ. ರೊಟ್ಟಿ ಮೇಲೆ ನೀರು ಹಚ್ಚೋಕ್ಕೆ ಅಂತ ಒಂದು ಪುಟ್ಟ ಕಾಟನ್ ಬಟ್ಟೆನೂ ಕೂಡ ಇಟ್ಕೊಂಡಿರಿ. ಮತ್ತು ಒಂದು ಬೌಲಲ್ಲಿ ನೀರು ಬೇಕಾಗುತ್ತೆ. ರೊಟ್ಟಿ ತಟ್ಟೋಕ್ಕೆ ಜವಾರ್ ಹಿಟ್ಟನ್ನು ಕೂಡ ನಾನು ಸ್ವಲ್ಪ ಇಟ್ಕೊಂಡೀನಿ. ಬರ್ರಿ ಹಂಗಾರೆ, ರೊಟ್ಟಿ ನಾದೋದು ಎಷ್ಟು ಇಂಪಾರ್ಟೆಂಟೋ ರೊಟ್ಟಿ ತಟ್ಟೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ರೊಟ್ಟಿ ಬೇಯಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ನೀವು ಎಷ್ಟೇ ಚೆನ್ನಾಗಿ ಹಿಟ್ಟು ನಾದಿದ್ರೂ ಕೂಡ ಪ್ರತಿಯೊಂದು ರೊಟ್ಟಿ ಮಾಡಬೇಕಾದ್ರೂ ಫಸ್ಟು ಆ ಹಿಟ್ಟನ್ನು ಮತ್ತೆ ಹದಗೊಳಿಸಲೇಬೇಕು ನೀವು. ಇಲ್ಲಾಂದರೆ ಡ್ರೈ ಆದಂಗಾಗಿ ಹಿಟ್ಟು ರೊಟ್ಟಿ ಸೀಳ್ತಾ ಬರುತ್ತೆ. ಹಾಗಾಗಿ ಪ್ರತಿಯೊಂದು ರೊಟ್ಟಿಗೆ ನೀವು ಪರ್ಟಿಕ್ಯುಲರ್ ಹಿಟ್ಟು ತೊಗೊಂಡಾಗ ಅದನ್ನ ನೀಟಾಗಿ ಮತ್ತೆ ನೀವು ನಾದ್ಕೊಂಡು ಹದ ಮಾಡ್ಕೋಬೇಕು. ಈಗ ಕೆಳಗಡೆ ಒಣ ಹಿಟ್ಟು ಹಾಕಿಬಿಟ್ಟು ನಿಧಾನಕ್ಕೆ ಅದನ್ನು ರೌಂಡ್ ಶೇಪಿಗೆ ತೊಗೊಂಡು ಬಂದು ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ನಿಧಾನವಾಗಿ ರೊಟ್ಟಿ ತಟ್ಟೋಕ್ಕೆ ಬರೋರಾದರೆ ಈ ರೀತಿಯಾಗಿ ತಟ್ಟಬೇಕು. ಆಗಾಗ ಕೆಳಗಡೆ ಒಣ ಹಿಟ್ಟನ್ನು ಹಾಕ್ತಾ ಇರಬೇಕು. ಹಾಗೆ ರೊಟ್ಟಿ ತಿರುಗಲೇ ಇಲ್ಲ ಅಂತಂದರೆ ಒಂದು ಬಟ್ಟಲ್ಲಿ ಸ್ವಲ್ಪ ನೀರು ತೊಗೊಂಡ್ಬಿಟ್ಟು ಕೈಗೆ ಒರೆಸ್ಕೊಂಡು ಮತ್ತು ರೊಟ್ಟಿನ ತಟ್ಟಿದರೆ ಕಿರಿಕಿರಿ ಇಲ್ಲದೆ ರೊಟ್ಟಿ ಬಂದ್ಬಿಡತ್ತೆ.
ಸ್ವಲ್ಪ ತೆಳುವಾಗಿ ರೊಟ್ಟಿ ತಟ್ಟಿದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಿಧಾನಕ್ಕೆ ಅದನ್ನು ಕೈಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆಮೇಲೆ ಹಂಚಿಗೆ ಹಾಕಬೇಕಾಗತ್ತೆ. ಮತ್ತು ನೆಕ್ಸ್ಟ್ ರೊಟ್ಟಿ ಮಾಡೋಣ ಇವಾಗ. ಮತ್ತು ಹಿಟ್ಟನ್ನು ಹದಗೊಳಿಸ್ದೆ ನಾನು. ಹಾಗೆ ಈ ಸಾರಿ ರೊಟ್ಟಿ ತಟ್ಟೋಕೆ ಬರಲ್ಲ ಅನ್ನೋರಿಗೆ ಹೇಗೆ ಲಟ್ಸ್ಬೋದು ಅಂತ ಲಟ್ಸಿ ರೊಟ್ಟಿನ ಮಾಡಿ ತೋರಿಸ್ತೀನಿ ನಿಮಗೆ. ಎವ್ರಿ ಟೈಮ್ ಸೇಮ್. ಆಗಾಗ ಕೆಳಗಡೆ ಹಿಟ್ಟು ಹಾಕ್ತಾ ಇರಬೇಕು, ನಿಧಾನಕ್ಕೆ ಒತ್ತಾ ಇರಬೇಕು. ನೋಡಿ, ಇವಾಗ ನಾನು 2 ರೀತಿಯಲ್ಲಿ ನಿಮಗೆ ರೊಟ್ಟಿನ ತಟ್ಟೋದು ಅಥವಾ ಲಟ್ಸೋ ಬಗ್ಗೆ ಹೇಳಿಕೊಟ್ಟೆ. ಇವಾಗ ಇದನ್ನ ಬೇಯಿಸೋ ಬಗ್ಗೆ ಹೇಳ್ತೀನಿ. ನಿಧಾನಕ್ಕೆ ಹ್ಯಾಂಡ್ಗೆ ರೊಟ್ಟಿನ ಟ್ರಾನ್ಸ್ಫರ್ ಮಾಡಿಕೊಂಡು ಕೆಳಗಡೆ ಪಾರ್ಟ್ ಮೇಲ್ಗಡೆ ಬರೋಂಗೆ ಉಲ್ಟಾ ಮಾಡಿ ರೊಟ್ಟಿನ ಹಂಚಿಗೆ ಹಾಕಬೇಕು. ರೊಟ್ಟಿ ಮಾಡೋಕ್ಕೆ ಹಂಚು ಕೂಡ ತುಂಬಾ ಇಂಪಾರ್ಟೆಂಟು. ನಾನ್ ಸ್ಟಿಕ್ ಹಂಚಲ್ಲಂತೂ ರೊಟ್ಟಿ ಮಾಡಲೇಬೇಡಿ. ಕಾಸ್ಟ್ ಐರನು ಅಥವಾ ಐರನ್ ಹಂಚಿದ್ರೆ ಭಾಳ ಒಳ್ಳೆಯದು. ರೊಟ್ಟಿ ಅಷ್ಟೇ ಚೆನ್ನಾಗಿ ಬೇಯುತ್ತೆ, ಆರೋಗ್ಯಕ್ಕೂ ಕೂಡ ಭಾಳಷ್ಟು ಉತ್ತಮ. ಹಂಚಿಗೆ ರೊಟ್ಟಿ ಹಾಕಿದ ಮೇಲೆ ಕಾಟನ್ ಬಟ್ಟೆಯಿಂದ ಮೇಲಕ್ಕೆ ನಿಧಾನಕ್ಕೆ ನೀರನ್ನು ಸ್ಪ್ರೆಡ್ ಮಾಡಬೇಕು. ಸ್ವಲ್ಪ ಹೊತ್ತಾದಮೇಲೆ ಈ ರೀತಿ ಗುಳ್ಳೆಗಳು ಬರುತ್ತೆ. ಆಗ ನಾವು ರೊಟ್ಟಿನ ತಿರುಗಿಸಿ ಹಾಕಬೇಕು. ಕಬ್ಬಿಣದ ಹಂಚನ್ನು ನಾನು ಯೂಸ್ ಮಾಡ್ತೀನಿ. ಹಾಗಾಗಿ ಸ್ವಲ್ಪ ಕಾದ್ರೂ ಕೂಡ ಸ್ವಲ್ಪ ಜಾಸ್ತಿ ಬೇಗ ಹೀಟಾಗಿ ಹೋಗುತ್ತೆ. ಸ್ವಲ್ಪ ಸಿಮ್ಮನ್ನು ನೋಡಿ ಇಟ್ಕೊಂಡು ಚೆನ್ನಾಗಿ ಬೇಯಿಸಿ. ಕಾಟನ್ ಬಟ್ಟೆ ತೊಗೊಂಡು ನೀವು 2 ಕಡೆ ಚೆನ್ನಾಗಿ ಒತ್ತಿದರೆ ರೊಟ್ಟಿ ಉಬ್ಬು ಬರುತ್ತೆ, ಹಾಗೆ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಬೇಯ್ದರೂ ಕೂಡ ರೊಟ್ಟಿ ತಿಂದ ಮೇಲೆ ಹೊಟ್ಟೆ ಹಾಳಾಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಚಪಾತಿ ಆದರೆ ಅರ್ಧಂಬರ್ಧ ಬೇಯ್ದಿರೋದು ಹೊಟ್ಟೆ ಕೆಡೋ ಚಾನ್ಸಸ್ ಇರುತ್ತೆ. ಬಟ್ ರೊಟ್ಟಿ ಹಾಗಲ್ಲ, ನಾವು ಆರಾಮಾಗಿ ಸುಮ್ಮನೆ ತಿನ್ಬೋದು. ನೋಡಿ, ನಾನು ಇಲ್ಲಿ ಆರಾಮಾಗಿ 8-9 ರೊಟ್ಟಿನ ಇವಾಗ ಮಾಡಿದೆ. ರೊಟ್ಟಿ ರೆಡಿಯಾಗಿವೆ, ಹಾಗೆ ಪಲ್ಯನೂ ರೆಡಿ ಇದೆ. ಜಸ್ಟ್ ಚಟ್ನಿನ ಮಿಕ್ಸಿಗೆ ಹಾಕ್ಬೇಕು ನಾನು ಅಷ್ಟೇ. ನಾವು ಉತ್ತರ ಕರ್ನಾಟಕದವರು ಖಡಕ್ ರೊಟ್ಟಿ ಪ್ರಿಯರು. ಖಡಕ್ ರೊಟ್ಟಿ ಬೇಕು ಅಂತ ಅನಿಸಿದ್ರೆ ನಾನೇನು ಮಾಡ್ತೀನಿ, ಅದೇ ಹಂಚಿನ ಮೇಲೆ ಕೊನೆಯಲ್ಲಿ ಅದು ಹಂಚು ಕಾದಿರುತ್ತಲ್ವ, ಅಲ್ಲೇ 2 ರೊಟ್ಟಿನ ಹಾಕ್ಬಿಡ್ತೀನಿ. ಆ ಹಂಚು ಆರೋವರೆಗೂ ರೊಟ್ಟಿನ ಆ ಕಡೆ ಈ ಕಡೆ ತಿರುಗಿಸ್ತಾ ಇರ್ತೀನಿ. ಅದೇ ಖಡಕ್ ರೊಟ್ಟಿ ಆಗುತ್ತೆ. ರೊಟ್ಟಿ, ಸಬ್ಬಸಿಗೆ ಪಲ್ಯ, ಹಾಗೆ ಮನೇಲಿ ಮಾಡಿರುವಂಥ ಚಟ್ನಿ ಪುಡಿ. ನಾನು 2 ರೀತಿ ಚಟ್ನಿ ಪುಡಿ ಮಾಡಿಟ್ಕೊಂಡಿನಿ. ಒಂದು ಶೇಂಗಾ ಬೀಜದ ಚಟ್ನಿ ಮತ್ತು ಇನ್ನೊಂದು ಅಗಸೆ ಬೀಜ ಅಂದರೆ ಫ್ಲ್ಯಾಕ್ಸ್ ಸೀಡ್ ಚಟ್ನಿ. ಇವಾಗ ಪ್ರಿಪೇರ್ ಮಾಡಿರುವಂಥ ಬದನೆಕಾಯಿ ಚಟ್ನಿನೂ ಕೂಡ ಅಲ್ಲಿ ಹಾಕೀನಿ. ಮನೆಯಲ್ಲೇ ರೆಡಿ ಮಾಡಿರುವಂಥ ಗಟ್ಟಿ ಮೊಸರು, ಜೊತೆಗೆ ರೊಟ್ಟಿ ಇದ್ಮೇಲೆ ಈರುಳ್ಳಿ ಮಿಸ್ಸೇ ಇಲ್ಲ, ಹಾಕಲೇಬೇಕು. ಲಾಸ್ಟಲ್ಲಿ ಮಾಡಿರುವಂಥ ಖಡಕ್ ರೊಟ್ಟಿ. ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ ಅಲ್ರಿ. ಬಹಳಷ್ಟು ವಿವರವಾಗಿ ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ಕೂಡ ನಾನು ರೊಟ್ಟಿ ಮಾಡೋದ್ರ ಬಗ್ಗೆ ಹೇಳಿದ್ದೀನಿ ಅಂಥೇಳಿ ಅಂದ್ಕೊಂಡಿದ್ದೀನಿ. ಇದ್ರಲ್ಲ ರೊಟ್ಟಿ ಹೆಂಗೆ ಮಾಡೋದು ಅಂತ ಹೇಳಿ ಆಲ್ಮೋಸ್ಟ್ ಸಾಧ್ಯ ಆದಷ್ಟು ಟಿಪ್ಸ್ಗಳನ್ನ ಹೇಳೀನಿ. ರೊಟ್ಟಿ ಮಾಡೋದು ಅಂದ್ರೆ ಸುಮ್ಮನೆ ಅಲ್ಲ, ಅದಕ್ಕೆ ಪ್ರಾಕ್ಟೀಸ್ ಬೇಕು.
ರೊಟ್ಟಿ ಅನ್ನೋದು ಟ್ರಯಲ್ ಆ್ಯಂಡ್ ಎರರ್ ಮೆಥಡು. ಸ್ಟಾರ್ಟಿಂಗ್ ಬರೋಂಗಿಲ್ಲ, ಭಾಳ ಕಷ್ಟ ಆಗ್ತೈತಿ. ಬಟ್ ಆಮೇಲೆ ನೀವು ಡೆಫಿನೆಟ್ಲಿ ರೊಟ್ಟಿ ಮಾಡೇ ಮಾಡ್ತೀರಿ. ನನಗೂ ಸ್ಟಾರ್ಟಿಂಗ್ ಬರ್ತಿರಲಿಲ್ಲ. ಮದುವೆ ಆದಮೇಲೆ 1 ವರ್ಷ ತೊಗೊಂಡಿನಿ ನಾನು ನೀಟಾಗಿ ರೊಟ್ಟಿ ಮಾಡೋಕ್ಕೆ. ಸೊ ಬನ್ನಿ ಹಂಗಾರ ಇವತ್ತಿನ ಲಂಚನ್ನು ಎಂಜಾಯ್ ಮಾಡೋಣ. ವಿಡಿಯೋ ಲೈಕ್ ಆಯಿತು ಅಂಥೇಳಿ ಭಾವಿಸ್ತೀನಿ. ಮತ್ತೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಎಲ್ರಿಗೂ. ಸದ್ಯಕ್ಕೆ ನಾನು ರೊಟ್ಟಿ ತಿನ್ನಬೇಕು. ಬಾಯ್.